ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದು ಫಸ್ಟ್ ನೋಟಿಫಿಕೇಷನ್ ನನ್ನ ವೀಡಿಯೋದಾಗಿರುತ್ತೆ. ಇವತ್ತಿನ ಲಾಗ್ ಬಂದು ಶ್ರೀರಾಮನವಮಿ ಲಾಗ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು 5 ಗಂಟೆಗೆ ಅಂದರೆ ಇದು 5 ಗಂಟೆಗೆ ಎದ್ದು ಕೂತಿದೆ. ಹಾಯ್ ಧೃತಿ, ಹಾಯ್ ಹಾಯ್. ಸೊ ಓಕೆ, ಈಗೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಬೇಕು. ನೈಟ್ ಹಾಕೋಕ್ಕಾಗಿಲ್ಲ, ಸೊ ಬೇಗ ಎಲ್ಲ ಮಾಡ್ಕೊಳ್ಳೋಣ ಬನ್ನಿ. ಇವತ್ತಿನ ಡೇ ಆ ಥರ ಹೋಗುತ್ತಂತ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸೊ ಬೇಗ ಕಸ ಗುಡಿಸಿ ಹಾಗೆ ಬಾಗಿಲೆಲ್ಲ ತೊಳಿಬೇಕು ಅನ್ನೋ ಕಾರಣಕ್ಕೆ ಬೇಗನೆ ಎದ್ದೆ. ಆದರೆ ಧೃತಿ ಕೂಡ ಎದ್ಬಿಟ್ಲು, ಏನು ಮಾಡೋಕ್ಕಾಗಲ್ಲ. ನಿನ್ನೆ ನಾನೆಲ್ಲ ಹಟ್ಟಿ ತೊಳೆದಿದ್ದೆ. ಸೊ ತಿರ್ಗಾ ಮತ್ತೆ ನೀರು ಹಾಕಿ ತ್ಯಾವ ಮಾಡಿದೆ, ರಂಗೋಲಿ ಚೆನ್ನಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ತಿರ್ಗಾ ಮತ್ತೆ ಎಲ್ಲ ತೊಳೆದು ರೆಡಿ ಮಾಡ್ತಾಯಿದ್ದೆ. ರಂಗೋಲಿ ಎಲ್ಲ ಹಾಕೋಣ ಅಂದ್ಬಿಟ್ಟು ಧೃತಿ ನೋಡಿ ಫುಲ್ಲು ಅವ್ರ ತಾತನ ಕರಿತಾನೆ ಇದ್ಲು, ಬಾ 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 ಅಂತ. ಸೊ ಹೆಂಗೋ ಅವ್ರ ತಾತ ಹತ್ರ ಹೋದ್ಲು, ಮತ್ತೆ ತಿರ್ಗಾ ಬಂದು ಈ ನಡುವೆ ಮಾಡಿ ಇಕ್ಕೋದೆಲ್ಲ ಚೆನ್ನಾಗಿ ಕಲ್ತಿದ್ದಾಳೆ. ಸೊ ನೋಡಿ ರಂಗೋಲಿ ಪುಡಿ ಪಾಪ ಎತ್ಕೊಂಬಂದು ಕೊಡೋದು ಏನೇನು ಮಾಡ್ತಾಯಿದ್ದಾಳೆ ಪಾಪ. ಹೆಲ್ಪ್ ಚೆನ್ನಾಗಿ ಮಾಡ್ತಾಳೆ, ಹೇಳ್ಬೇಕಂದ್ರೆ ಅವಳಿಗೆಲ್ಲ ಅರ್ಥ ಆಗುತ್ತೆ, ಚೆನ್ನಾಗಿ ಮಾಡ್ತಾಳೆ ಹೆಲ್ಪು. ಅವಳಿಗೆ ಮೂಡಿದ್ರೆ ಮಾಡ್ತಾಳೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಸೊ ನಾನೆಲ್ಲ ತೊಳೆದು ಎಲ್ಲ ಹಾಕೋಷ್ಟಕ್ಕೆ ಬೆಳಗ್ಗೆನೇ ಆಗೋಯಿತು, ಒಂದು 6:20 ಆ ಥರ ಆಗೋಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬ ಆದಮೇಲೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೂ ಬೇಗ ಹಾಕಿದೆ. ಅವಳು ನಾನು ಸೊಳ್ಳೆ ಕಚ್ಚಿದೆ, ಅದು ಕಚ್ಚಿದೆ, ಪಾಮಿ ಬಂದೈತಿ ಅಂತ ಹೇಳ್ತಾಯಿದ್ಲು. ನಾನು ಅವಳಿಗೆ ಹೇಳ್ತಾಯಿದ್ದೆ, ನಿಮ್ಮಪ್ಪ ಇದ್ದಿದ್ದಾರೆ ಹೋಗು, ಸೊ ಮಾತಾಡೋಗು ಅವ್ರ ಜೊತೆ ಅಂತ ಹೇಳ್ತಾಯಿದ್ದೆ. ಸೊ ಫೈನಲಿ ರಂಗೋಲಿ ಎಲ್ಲ ಬಿಡಿಸಿದಾದ್ಮೇಲೆ ಸೊ ಈ ಥರ ಇದೆ. ನಮ್ಮ ಮನೆ ಹತ್ರ ರಂಗೋಲಿ ಹಾಕೋಕೆ ನಂಗೆ ಏನು ಬೇಜಾರು ಅಂದರೆ ಆ ಪೇಂಟದು ಹೋಗಲ್ಲ, ಸೊ ಅದೊಂದು ಬೇಜಾರು. ಸೊ ಮನೆಯೆಲ್ಲ ನೀಟ್ ಕಸ ಗುಡಿಸ್ಕೊಂಡು ಮನೆ ಹೆಂಗಿದ್ರು ಒಂದಿನ ಮುಂಚೆನೇ ಒರೆಸ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಅಡುಗೆ ಇದು ಮನೆ ಗುಡಿಸೋದು ಪೂಜೆ ಮಾಡೋದೆಲ್ಲ. ಸೊ ಮನೆಯೆಲ್ಲ ಗುಡಿಸ್ಬಿಟ್ಟು ನೀಟಾಗಿ ಬಾಗಿಲೆಲ್ಲ ತೊಳೆದು ಅದಾಗಿ ಮುಗಿಸ್ಕೊಂಡು ಧೃತಿ ವಾಶ್ರೂಮ್ ಎಲ್ಲ ಅವಳೇನೇನಿತ್ತು ಅವಳ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಬಂದು ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಇಡ್ತಾಯಿದ್ದೆ. ನಾನು ನೀಟಾಗಿ ಅರೇಂಜ್ ಮಾಡ್ತಿದ್ದೆ ಕಲಶಕ್ಕೆ ಎಲ್ಲ. ನಾವು ತುಂಬ ಕಟ್ಟೋ ಹೂವು ತೊಗೊಳಲ್ಲ, ಬಿಡಿ ಹೂವನ್ನೇ ತೊಗೊಳೋದು. ಅದು ತುಂಬ ದಿನವೂ ಬರುತ್ತೆ. ಕಟ್ಟಿದ್ರೆ ಅವತ್ತೊಂದು ದಿನ ಒಣಗೋಗುತ್ತೆ. ನಮ್ಮ ಕಡೆ ಬೇಸಿಗೆ ಬೇರೆ ಅಲ್ವಾ, ಇರಲ್ಲ. ಸೊ ಇವತ್ತಿಕ್ಕಿದ್ರೆ ಸಂಜೆನೇ ಒಣಗೋಗುತ್ತೆ. ಸೊ ಹಾಗೆ ದೀಪಕ್ಕೆಲ್ಲ ಬತ್ತಿ ನೆನೆಲಿ ಅಂದ್ಬಿಟ್ಟು ಎಣ್ಣೆ ಹಟ್ಟಿದ್ದೆ. ಅದಾದಮೇಲೆ ತುಳಸಿ ಹತ್ರ ಹೋದೆ ರೆಡಿ ಮಾಡೋಕ್ಕೆ. ತುಳಸಿ ಹತ್ರ ಎಲ್ಲ ನೀರು ಹಾಕಿ ತೊಳೆದು ಅಲ್ಲಿ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಎಲ್ಲ ಹಾಕಿ ಸೊ ಎಲ್ಲ ಮುಗಿಸ್ತಾ ಇದ್ದೆ. ನನ್ನ ಮಗಳು ಇವಾಗೆ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ಲು. ಮತ್ತು ಹೂವು ಎಲ್ಲ ಎತ್ಕೊಟ್ಲು, ಪಾಪ ಎತ್ಕೊಡ್ಮ ಅಂದರೆ. ಅವಳಿಗೆ ಇಷ್ಟೊತ್ತಾದರೂ ನಿದ್ದೆನೇ ಬಂದಿಲ್ಲ. ನನಗೆ ಅದೇ ಶಾಕಿಂಗು. ಅವಳೇನಂದರೆ ನಾನು ಸ್ನಾನ ಮಾಡಿದಾಗೆ ಅವಳು ಸ್ನಾನ ಮಾಡಬೇಕು ಅಂತ ಹೇಳ್ತಾಯಿದ್ದು. ನಾನು ಇವಾಗೆ ಬತ್ತಿ ಎಲ್ಲ ಇಡಲ್ಲ, ಯಾಕಂದರೆ ನಮ್ಮ ಮನೆ ಹತ್ರ ಕಾಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಕಾಗೆ ಏನು ಮಾಡುತ್ತೆ, ಇಲ್ಲ ನಾಯಿ ಏನು ಮಾಡುತ್ತೆ ಅಂದರೆ ಏನೋ ಇಕ್ಕಿದೆ ಅಂದ್ಬಿಟ್ಟು ದಬ್ಬಿಡ್ತವೆ. ಸೊ ಕಾಂಪೌಂಡ್ ಇದೆ, ಈ ಕಡೆಯೂ ಇರಬೇಕಿತ್ತು. ಸೊ ನಾನು ಇವತ್ತು ಯಾವ ಥರ ರೆಡಿ ಆಗ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಯಾವಾಗೂ ಯೂಸ್ ಮಾಡೋ ಅಂಥ ಲ್ಯಾಕ್ಮಿ ಕ್ರೀಮ್. ಸೊ ಸಿಂಪಲ್ ಮೇಕಪ್ಪಲ್ಲಿ ಅದು ನಾನು ತೋರಿಸಿದ್ದೀನಿ. ಸೊ ಯಾರಾದರೂ ನೋಡಿ ಅಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸೊ ಕ್ರೀಮೆಲ್ಲ ಅಪ್ಲೈ ಮಾಡಿ, ಸೊ ಕಾಂಪ್ಯಾಕ್ಟ್ ಎಲ್ಲ ಅಪ್ಲೈ ಮಾಡಿದೆ. ಅದಾದಮೇಲೆ ನನ್ನ ಡ್ರೆಸ್ ತುಂಬಾ ಲೂಸ್ ಇತ್ತು, ಅದಕ್ಕೆ ಸ್ಟಿಚ್ ಕರೆಕ್ಟಾಗಿ ಹಾಕಿಲ್ಲ ಅಂದ್ಕೊಂಡು ಸುಮ್ಮನೆ ಅದಾದಮೇಲೆ ಚಿಕ್ಕದಾಗಿರೋಂತಹ ಸ್ಟಿಕ್ಕರ್ ಇಟ್ಕೊಂಡು ಆ ರೂಮ್ ಹತ್ರ ಸೊ ನೀಟಾಗಿ ನಿಮ್ಗೆ ಕಾಣಿಸಲ್ಲ, ಅದಕ್ಕೆ ನಮ್ಮ ಅಜ್ಜಿಯವ್ರ ರೂಮಿಗೆ ಬಂದೆ. ಸೊ ಕಾಜಲ್ ಅಪ್ಲೈ ಮಾಡ್ಕೊಂಡಿದ್ದೆ. ನನಗೆ ತುಂಬ ಇಷ್ಟ ಏನಂದರೆ ಕಾಜಲ್ ಹಚ್ಕೊಳೋದು, ಅದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಕಾಜಲ್ ಹಚ್ಕೊಳೋಕ್ಕಿಂತ ಮುಂಚೆ ನೋಡಿ, ಕಾಜಲ್ ಹಚ್ಕೊಂಡ್ಮೇಲೆ ನೋಡಿ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಸೊ ನಾನು ಮೇಕಪ್ ಲಾಗ್ ಮಾಡಬೇಕು ಅಂತಿದ್ದೀನಿ, ಯಾವ ಥರ ನಾನು ರೆಡಿ ಆಗ್ತೀನಿ ಅನ್ನೋದು ಸೊ ಡೀಟೇಲಾಗೆ ಸೊ ಮಾಡ್ತೀನಿ ಆದಷ್ಟು ಬೇಗ. ಸೊ ಧೃತಿಗೂ ಇಷ್ಟ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ, ಅವಳಿಗೆ ಕ್ರೇಜು. ಸೊ ನಾನು ಯಾವ ಥರ ನನ್ನ ಬಟ್ಟೆ ಅದಕ್ಕೆ ಸ್ವಲ್ಪ ಕಮ್ಮಿ ಕಲರ್ ಇರಬೇಕು ಅನ್ನೋ ಕಾರಣಕ್ಕೆ ಲೈಟಾಗಿ ಹಾಕಿದ್ರು ಆಗ್ತಿದ್ದಂಗೆ ಇರೋ ಥರ ನಾನು ತೊಗೊಂಡಿದ್ದೆ ಶೇಡು. ನಾನು ನಿಮಗೆ ತೋರಿಸ್ತೀನಿ ಆ ಶೇಡ್ ಅಂತ. ಸೊ ಅದಾದಮೇಲೆ ಅದ್ರ ಮೇಲೆ ಇನ್ನೊಂದು ಶೇಡ್ ಹಾಕ್ಕೊಂಡೆ, ಅದು ಬಂದು ಒಂಥರ ಗೋಲ್ಡು, ಲೈಟ್ ಗೋಲ್ಡು. ಸೊ ಆ ಥರ ಹಾಕ್ಕೊಂಡಿದ್ದೆ ನಾನು.
ತುಂಬ ಓವರಾಗೂ ಇರಬಾರ್ದು, ಸಿಂಪಲ್ ಆ್ಯಂಡ್ ಸೆಟಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಫೌಂಡೇಶನ್ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಈಗ ತುಂಬಾ ಶೆಕೆ ಬೇರೆ, ಸೊ ಸ್ವೆಟ್ನೆಸ್ ನನಗೆ ತುಂಬ ಆಗುತ್ತೆ. ಅದು ಬೇರೆ ನನ್ನ ಹತ್ರ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇಲ್ಲ ನನ್ನ ಹತ್ರ, ಸೊ ಅದಕ್ಕೋಸ್ಕರ ನಾನು ಫೌಂಡೇಶನ್ ಅಪ್ಲೈ ಮಾಡಿಲ್ಲ. ಅದಾದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ. ನನ್ನ ಡ್ರೆಸ್ ಕಲರ್ ಯಾವುದಿದೆಯೋ ಅದೇ ಕಲರ್ ನಾನು ಲೈಟಿಗೆ ಅಪ್ಲೈ ಮಾಡಿದೆ. ಅದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು, ತುಂಬ ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು. ಅದಾದಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮಸ್ಕರ. ಸೊ ಈ ನಡುವೆ ಅಂತೂ ಇದು ತುಂಬ ಇಷ್ಟ ಆಗ್ತದೆ ನನಗೆ. ಅದು ಅಷ್ಟೇ ಸ್ವಿಸ್ ಬ್ಯೂಟಿ ಅವ್ರದ್ದು ತುಂಬ ಚೆನ್ನಾಗಿದೆ. ನಾನು ರೀಸೆಂಟಾಗಿ ತೊಗೊಂಡಿರೋವಂಥದ್ದು, ವರ್ತ್. ಅದಾದಮೇಲೆ ನಾನು ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬಾಚಣಿಗೆಯಲ್ಲಿ ನೀಟಾಗಿ ಚಿಕ್ಕೆಲ್ಲ ಬಿಡಿಸ್ಕೊತಾ ಇದ್ದೆ ನಾನು. ಸೊ ಇನ್ನೊಂದು ಬಾಚಣಿಗೆ ಇದೆ ನನ್ನ ಹತ್ರ ಬ್ಲೂ ಕಲರ್, ಅದು ದೊಡ್ಡ ದೊಡ್ಡ ಬಾಚಣಿಗೆ, ಅದರಲ್ಲೆಲ್ಲ ಬಿಡಿಸ್ಕೊಂಡು ಎಲ್ಲ ಕ್ರಾಫ್ಟ್ ತೊಗೊಂಡೆ. ನಿಮ್ಗೆ ಈ ಥರ ಏನಾದರೂ ಕಾಣಿಸ್ಬೇಕು ಡಿಫ್ರೆಂಟಾಗಿ ಅಂದರೆ, ಸೊ ಈ ಥರ ಪೆನ್ಸಿಲ್ ಆಗಲಿ ಪೆನ್ ಆಗಲಿ ಅದನ್ನು ಎತ್ಕೊಂಡು ಚಿಕ್ಕ ಚಿಕ್ಕ ಲೇಯರ್ ಕಾಣಿಸ್ಬೇಕಂದ್ರೆ ನೀಟಿಗೆ ಈ ಥರ ಎತ್ಕೊಂಡು ರೋಲ್ ಮಾಡಿದ್ರೆ ಸಾಕು. ಅದು ಯಾವುದಾದ್ರೂ ಲಾಗಲ್ಲಿ ಮೇಕಪ್ ಲಾಗ್ ಮಾಡ್ತೀನಲ್ಲ, ಸೊ ಅದಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡ್ಕೊಬೋದು ಅಂತ. ಸೊ ಒಂದೊಂದ್ಸತಿ ಕೈಯಲ್ಲಿ ಎಣ್ದ್ರು ಬರೋಲ್ಲ, ಕೆಟ್ಟೋಗುತ್ತೆ. ಸೊ ಈ ಥರದಲ್ಲಾದರೆ ಕೆಟ್ಟೋಗಲ್ಲ, ಒಂದು 5 ನಿಮಿಷಕ್ಕೆ ಹಾಕ್ಕೊಬೋದು. ಸೊ ನೀವು ನೋಡ್ಬೋದು ಎಷ್ಟು ನೀಟಿಗೆ ಕಾಣಿಸ್ತದೆ ದೂರದಿಂದ ಅಂತ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದೇ ಥರ ಈ ಕಡೆನೂ ನಾನು ತಗೊಂಡೆ, ಚಿಕ್ಕ ಚಿಕ್ಕ ಪಾರ್ಟಿಷನ್ ಮಾಡ್ಕೊಂಡು ಹೋದೆ. ಪಾರ್ಟಿಷನ್ ಮಾಡಿಕೊಂಡು ಅಲ್ಲೂ ಒಂದು 2 ಕ್ಲಿಪ್ ಹಾಕ್ಕೊಂಡು ನೀಟಿಗೆ ತಲೆ ಬಚ್ಕೊಂಡು ಅಲ್ಲಿಗೆ ನೀಟಿಗೆ ಕ್ಲಿಪ್ ಹಾಕಿದ್ದೆ ನಾನು. ಸೊ ಈ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ಹೇರ್ ಸ್ಟೈಲ್ ಮಾಡಲ್ಲ, ಮಾಡಿದ್ರು ಒಂದು 5-6 ಥರ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ತುಂಬ ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ನೀಟಿಗೆ ಚಿಕ್ಕೆಲ್ಲ ಬಿಡಿಸ್ಕೊಂಡು ನೀಟಿಗೆ ಜಡೆ ಹಾಕ್ಕೊತಾ ಇದೆ. 3 ಕಾಲ್ದು ಅಂತಾರಲ್ಲ, ಸೊ ಆ ಜಡೆ ಹಾಕ್ಕೊತಾ ಇದೆ. ನೀಟಿಗೆ ಈ ಥರ ಚಿಕ್ಕ ಬಿಡಿಸಿ ನೀಟಿಗೆ ಪಾರ್ಟಿಷನ್ ಮಾಡಿಕೊಂಡ್ರೆ ನೀಟಿಗಿರುತ್ತೆ. ನಾನು ಕೂಲಿಂಗ್ ಸ್ವಲ್ಪ ಆಗಬೇಕಿತ್ತು, ಬಟ್ ಪೂಜೆ ಮಾಡಬೇಕಲ್ವ, ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೆ. ಕೆಲವರು ಚಿಕ್ಕ ಬಿಡಿಸಿರೋ ಹಂಗಂಗೆ ಹಾಕ್ಬಿಡ್ತಾರೆ, ಆವಾಗ ಒಂದು ಚಿಕ್ಕದು ಒಂದು ದೊಡ್ಡದು ಥರ ಬರುತ್ತೆ. ಸೊ ನೀಟಿಗೆ ಚಿಕ್ಕ ಬಿಡಿಸ್ಕೊಂಡು ಹಾಕಿದ್ರೆ ಸ್ವಲ್ಪ ಪೇಷನ್ಸಿಂದ ನೀಟಿಗೆ ಬರುತ್ತೆ ಜಡೆ. ಧೃತಿ ಬೇರೆ ಹಿಂದೆ ಕೂತಿದ್ಲು ಮಂಚದ ಮೇಲೆ, ತಲೆ ತಿಂತಾ ಇದ್ಲು, ನನಗೆ ಸ್ನಾನ ಮಾಡಿಸು ಅಂತ. ಸೊ ಹೂವು ತಂದಿದ್ರು ಚಿನ್ನಿ, ಸೊ ಮುಟ್ಕೊತಾ ಇದ್ದೆ, ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ ನಾನು. ಸೊ ಗೊತ್ತಲ್ಲ ಹಬ್ಬಕ್ಕೆ ಹುಡುಗಿರು ಯಾವ ಥರ ಇರ್ತಾರೆ ಅಂತ. ತಿರ್ಗಿ ಅದು ಚೆನ್ನಾಗಿಲ್ಲ ಅಂತ ತಿರ್ಗಿ ಮತ್ತೆ ಬಿಚ್ಚಿದೆ, ಅದೇ ಚೆನ್ನಾಗಿತ್ತು. ಸೊ ಫೈನಲ್ ಲುಕ್ ಈ ಥರ ಇದೆ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಸ್ವಲ್ಪ ಡಾರ್ಕ್ ಸರ್ಕಲ್ ಕಾಣಿಸ್ತಾ ಇದೆ. ಸೊ ನಾನೇನು ಫೌಂಡೇಶನ್ ಅಪ್ಲೈ ಮಾಡಿಲ್ಲ ಅಲ್ವಾ, ಯೂಸ್ ಮಾಡಿಲ್ಲ. ಸೊ ಇಟ್ಸ್ ಓಕೆ, ಸಾಕು, ಇಷ್ಟು ಮೇಕಪ್ ಆದರೆ ಸಾಕು. ನೋಡ್ಬೋದು ನೀವು ಐಲ್ಯಾಶಸ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನು ಪೂಜೆಗೆ ಸ್ಟಾರ್ಟ್ ಮಾಡಿದೆ. ದೀಪ ಎಲ್ಲ ಹಂಚಿ ಪೂಜೆ ಸ್ಟಾರ್ಟ್ ಮಾಡಿದೆ. ಧೃತಿ ಅಂತೂ ಅವಳು ಪೂಜೆ ಮಾಡೋದಲ್ಲೇ ಇರ್ತಾಳೆ ಯಾವಾಗೂ. ನಾನು ಮಾಡಿದಾಗೆಲ್ಲ ಅವಳು ಮಾಡಬೇಕು, ಬೇರೆ ಟೈಮಲ್ಲಿ ಮಾಡಂದ್ರೂ ಮಾಡಲ್ಲ. ಸೊ ಮಂಗಳಾರತಿ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ದೇವ್ರಿಗೆ. ಅದೇನೋ ಒಂಥರ ನನಗೆ ಸಮಾಧಾನ, ಮಂಗಳಾರತಿ ಮಾಡಿದ್ರೆ ನಂಗೆ ಸಮಾಧಾನನೇ ಆಗೋಲ್ಲ. ಸೊ ಹಬ್ಬ ಏನು ನಾವು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ, ಸಿಂಪಲಾಗಿ ಮಾಡ್ತೀವಿ. ನಾವೇನು ಎಲ್ಲ ಹಬ್ಬನೂ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ನೋಡಿ ಧೃತಿ ಏನು ಕಾಟ ಕೊಡ್ತಾಳೆ, ಒಂದು ಕೈ ಮುಗಿಯೋಕ್ಕೆ ಬಿಡಲ್ಲ, ಒಂದು ಕುಂಕುಮ ಇಕ್ಕೊಳಕ್ಕೆ ಬಿಡಲ್ಲ, ನನಗೂ ಇಕ್ಕು ಅಂತ ಹೇಳ್ತಾಳೆ. ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆಯಲ್ಲಿ. ಸೊ ನಂದು ಏನಿದೆಯೋ ಬೇಡಿಕೆ ದೇವ್ರ ಹತ್ರ ಹೇಳಿ ಅದಾದಮೇಲೆ ತುಳಸಿ ಹತ್ರ ಬಂದು ದೀಪ ಹಂಚಿ ನಾನು ಪೂಜೆ ಮಾಡಿದೆ. ಮತ್ತು ಅವಳು ಮಾಡಬೇಕು ಅಂತ ಅಳ್ತಾಯಿದ್ದು, ಸರಿ ಮಾಡು ಅಂತ ತೋರಿಸ್ಕೊಡ್ತಾಯಿದ್ದೆ ನಾನು. ಅವಳು ಆಲ್ರೆಡಿ ಗೊತ್ತು, ಬಟ್ ಭಯ ನನಗೆ ಎಲ್ಲಿ ಸುಟ್ಕೊಂಡ್ಬಿಡ್ತಾನಂತ ನೋಡಿ ಹಿಂಗೆ ಅಲ್ಲಾಡ್ಸೋದು ಅದೆಲ್ಲ ಭಯ ಆಗುತ್ತೆ. ಸೊ ಅದಾದಮೇಲೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದೆ. ಪೂಜೆ 7:30 ಮುಗಿಸ್ಬಿಟ್ಟೆ ನಾನು. ಸೊ ಅದಾದಮೇಲೆ ಅಡುಗೆ ಮನೆಗೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಆಲ್ರೆಡಿ ಅಡುಗೆ ಮನೆಯಲ್ಲಿ. ನಾನೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊತಾ ಇದ್ದೆ ಪಲಾವ್ ಮಾಡೋಣ ಅಂತ. ಈ ಈರುಳ್ಳಿ ಏನಕ್ಕಪ್ಪ ಕಟ್ ಮಾಡಿಕ್ಕಿದ್ದೀವಿ ಅಂದರೆ ವಡೆ ಮಾಡೋಕ್ಕೆ. ಅದಕ್ಕೆ ಧೃತಿ ಹೇಳ್ತಾ ಇದ್ಲು ಹಾಗೆ ಹೀಗೆ ಪಪ್ಪು ಅಂತ. ಅವಳು ಕೆಳಗೆ ಕೂತ್ಕೊಳಲ್ಲ ಫ್ರೆಂಡ್ಸ್, ಏನಾದರೂ ಒಂಚೂರು ಗಲೀಜಿದ್ರು ಬೇಡ ಕಕ್ಕ ನಿಂತ್ಕೊಂಡೇ ಇರ್ತಾಳೆ. ಅದು 1 hour ಆದರೂ ಪರವಾಗಿಲ್ಲ, 2 hours ಆದರೂ ಪರವಾಗಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ಜಾರ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊತಾ ಇದ್ದೆ ಮಸಾಲ ಐಟಮ್. ಒಂದ್ಸತಿ ಟ್ರೈ ಮಾಡಿ, ನಾನೊಂದು ಲಾಗಲ್ಲಿ ತೋರಿಸಿನಿ, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಇನ್ನು ನೆನೆಸಿರೋ ಅಂಥ
ಹಾಗೆ ಕಡಲೆಬೇಳೆ ನೆನೆಸಿದ್ವಲ್ಲ, ಸೊ ಅದನ್ನೆಲ್ಲ ನಾನು ನೀಟಾಗಿ ರುಬ್ಕೊತಾ ಇದ್ದೆ. ನನಗೆ ತುಂಬ ಇಷ್ಟ ವಡೆ, ನಂಗೆ ಬೋಂಡಕ್ಕಿಂತ ವಡೆನೇ ಇಷ್ಟ. ಸೊ ಅದೆಲ್ಲ ರುಬ್ಕೊಂಡಿದ್ದಾಯಿತು. ಇವತ್ತು ನಮ್ಮ ಮನೇಲಿ ಅಡುಗೆ ಬಂದು ಪಲಾವ್ ಮಾಡ್ತಾಯಿದ್ದೀನಿ. ಸೊ ಪುಳಿಯೋಗರೆ, ವಡೆ, ಪಾಯಸ ಮತ್ತು ಬೇಳೆ ಸಾರು, ವೈಟ್ ರೈಸ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮುಗಿಸ್ಕೊಂಡು ಎಲ್ಲೋ ಹೋಗಬೇಕು, ಹಾಗೆ ಕಂಟಿನ್ಯೂ ಕೂಡ ಮಾಡ್ತೀನಿ ವ್ಲಾಗ್ನ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಯಾರೆಲ್ಲ ನಾನು ರೆಸಿಪಿ ನೋಡಿಲ್ಲ, ಸೊ ಪಲಾವ್ ಮಾಡೋದು ಈಸಿ ಆ್ಯಂಡ್ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡಬೇಕು ಅಂದರೆ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡೀನಿ, ಅಲ್ಲೋಗಿ ಚೆಕ್ ಮಾಡಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ಸೊ ಅದಾದಮೇಲೆ ಪಲಾವ್ ಎಲ್ಲ ಮಾಡಿ ಸ್ವಲ್ಪ ಪುಳಿಯೋಗರೆ ಆ ಥರ ಎಲ್ಲ ಮಾಡಿಬಿಟ್ಟು ಬಂದೆ. ನಾನು ಧೃತಿಗೆ ಸ್ನಾನ ಮಾಡಿಸೋಂತ ತಲೆ ತಿಂತಾಯಿದ್ದು. ಸರಿ ನಡಿ ಅಂದ್ಬಿಟ್ಟು ನಾವು ಎಲ್ಲೋ ಹೋಗಬೇಕಿತ್ತು. ಸೊ ಧೃತಿಗೆ ಬೇಗ ಬೇಗ ಬಟ್ಟೆ ಎಲ್ಲ ಹಾಕಿ ಸ್ನಾನ ಮಾಡಿಸಿ ಅವಳನ್ನೂ ಮೇಕಪ್ ಮಾಡಿ ಸೊ ಇದು ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಅವಳು ಏನೋ ಸೈಲೆಂಟಾಗಿ ಮಾಡಿಸ್ಕೊತ ಇಲ್ಲೆಲ್ಲ ಕರ್ಕೊಂಡು ಹೋಗ್ತೇವೆ ಅಂತ ಸ್ವಲ್ಪ ಧೃತಿಗೂ ತಿನ್ನಿಸಿ ನಾನು ತಿಂದೆ. ಸೊ ಈ ಥರ ದೇವ್ರ ಮನೆ ಅಲಂಕಾರ ಮಾಡಿದ್ದೆ. ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ. ಸೊ ಅದಾದಮೇಲೆ ನಮ್ಮೂರಲ್ಲಿ ಹೋಗ್ಬೇಕಾದ್ರೆ ಪಾನಕ ಕುಡ್ದು ಹೋಗ್ರಿ ಅಂತ ಕೊಟ್ಟಿದ್ರು. ಚಿನ್ನಿ ಕುಡ್ದಿಲ್ಲ, ನಾನು ಕುಡಿದೆ. ಆಗಿನ ಕಾಲದಲ್ಲೆಲ್ಲ ನಾವು ಈ ಥರ ಬಂಡಿಯಲ್ಲಿ ಹೋಗ್ತಾಯಿದ್ವಿ ನಮ್ಮ ತಾತ ಊರಿಗೆ ಬಂದಾಗ. ಸೊ ಅದು ತುಂಬ ನೆನಪಾಯಿತು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ಜಾಸ್ತಿ, ಆ ಎತ್ತುಗಳ ಮೇಲೆಲ್ಲ ಬರೋದು. ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಆಗೋಗಿತ್ತು. ಅವರು ತಪ್ಪಟೆ ಹೊಡ್ಕೊಂಡು ಬರ್ತಾಯಿದ್ರು ದೇವಸ್ಥಾನದಿಂದ. ಆಗ್ತಾನೆ ಪೂಜೆ ಇದಾಗಿತ್ತು. ನಾವು ಜಾತ್ರೆಗೆ ಹೋಗಿದ್ವಿ ಹೇಳ್ಬೇಕಂದ್ರೆ ನೋಡ್ಬೋದು. ಎಲ್ಲ ಎಷ್ಟು ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್. ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಬರೋಕ್ಕಾಗಲ್ಲ, ಆ ಥರ ಮಾಡಿಬಿಟ್ಟಿದ್ರು. ಇಲ್ಲೆಲ್ಲ ನೋಡಿ ಎತ್ತುಗಳನ್ನೆಲ್ಲ ಅಲಂಕಾರ ಮಾಡಿ ಧೃತಿ ಮಲಗಿದ್ಲು, ಆಗ್ತಾನೆ ಇದ್ದಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ದೇವಸ್ಥಾನದಲ್ಲಂತೂ ಹೆವಿ ಜನ. ಜಾತ್ರೆ ಬೇರೆ. 7 ಬೊಂಬೆಗಳು ನೋಡಿಬಿಟ್ಟು ಎಷ್ಟು ಬೇಕಂದರೆ ಅಷ್ಟು ಬೇಕು ನನಗೆ ಕೊಡಿಸು ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಹೆಂಗೋ ದೇವ್ರ ದರ್ಶನ ಆಯಿತು, ನಿಮಗೂ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಆಮೇಲೆ ಅವಳ ಡ್ರೆಸ್ನ ತೋರಿಸ್ತಾಯಿದ್ಲು, ಹೇಗಿದೆ ನನ್ನ ಡ್ರೆಸ್ಸು ಅಂತ. ನೋಡ್ಬೋದು ವಿಪರೀತ ಜನ. ಸೊ ಹಾಗೆ ನಾನು ಚಿನ್ನಿ ಸೇಮ್ ಹಾಕಿದ್ವಿ. ಧೃತಿ ಕೂಡ ಸೇಮ್, ಬಟ್ ಸ್ವಲ್ಪ ಕಲರ್ ಡಿಫ್ರೆನ್ಸ್. ಅದಾದಮೇಲೆ ತುಂಬ ಬಿಸಿಲಿರೋದ್ರಿಂದ ನಾನು ಧೃತಿ ಚಿನ್ನಿ ಎಲ್ಲ ಐಸ್ ಕ್ರೀಮ್ ತೊಗೊಂಡ್ವಿ. ಅದಾದಮೇಲೆ ನಾವು ರಿಟರ್ನ್ ಬಂದ್ವಿ. ಬರೋವಾಗೂ ಕೂಡ ಬರ್ತಾನೇ ಇದ್ರು ಜನಗಳು, ಹೆವಿ ಟ್ರಾಫಿಕ್ಕು. ಚಿನ್ನಿ ನೋಡಿ ಕುಂಕುಮ ಎಷ್ಟು ದೊಡ್ಡದು ಹಾಕಿದ್ದಾರೆ. ಹಾಗೆ ಇಲ್ಲಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ವಿ ಪೂಜೆ ಮಾಡ್ಕೊಳ್ಳೋಣ ಅಂತ. ಯಲಹಂಕ ಹತ್ರ ಇರೋವಂಥ ಸ್ಟ್ಯಾಚ್ಯೂ ಥರನೇ ದೊಡ್ಡದಾಗಿದೆ. ಸೊ ಇದೊಂಥರ ನನಗೆ ತುಂಬ ಇಷ್ಟ ಆಯಿತು ಡ್ರಾಯಿಂಗು. ಅದಾದಮೇಲೆ ನಮ್ಮೂರು ದೇವಸ್ಥಾನಕ್ಕೂ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ವಿ ನಡ್ಕೊಂಡು ಮನೆಯಿಂದ. ಸೊ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ನಾವು ಹೋಗಿ ಹಾಗೆ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ಬಾಗಿಲು ಹಾಕ್ಬಿಟ್ಟಿತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಅದು ಮುಗಿಸ್ಕೊಂಡು ಬಂದರೆ ಪ್ರಸಾದ ನೋಡಿ ಯಾವ್ಯಾವ ಥರ ರೇಂಜಲ್ಲಿ ಇದೆ. ಪಲಾವ್, ಕೇಸರಿ ಬಾತು, ಮೊಸರನ್ನ ಕೊಟ್ಟಿದ್ರು, ಹೆಸರುಬೇಳೆ, ಪಾನಕ, ಮಜ್ಜಿಗೆ. ಸೊ ನಾನು ಸ್ವಲ್ಪ ಪಲಾವ್, ಮೊಸರನ್ನ, ವಡೆ ತಿಂದೆ. ಪಲಾವ್ ನಾನು ಮಾಡಿರೋಂತೆ ತಿಂದೆ ನಾನು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ತಾತ ಕಲ್ಲಂಗಡಿ ಕೊಯ್ಯಿ ಅಂತ ಹೇಳಿದ್ದೆ. ನೋಡಿ ಯಾವ ರೇಂಜಾಗಿ ಕೊಯ್ತಾ ಇದ್ದಾರೆ. ಸೊ ಆಗಿನ ಕಾಲದಲ್ಲೆಲ್ಲ ಈ ಥರನೇ ಇದ್ದಿದ್ದು ಮನೆ. ಬಂಡೆ ಹಾಸ್ತಾಯಿದ್ರು, ಮೇಲೆಗಡೆ ಕೂಡ ಬಂಡೆನೇ ಹಾಸಿರ್ತಾರೆ. ಕಲ್ಲಂಗಡಿ ಅಂತೂ ತುಂಬ ಟೇಸ್ಟಾಗಿತ್ತು. ಈ ಬ್ಯಾಗ್ ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಜಾತ್ರೆಯಲ್ಲಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ನನ್ನ ಹತ್ರ ಯಾವುದೂ ಈ ಥರ ಇಲ್ಲ ಅಂತ. ನನ್ನ ಮಗಳು ನನಗೆ ಬ್ಯಾಗು ನಾನು ನಿಮಗೆ ತೋರ್ಸೋ ಕೂಡ ಬಿಡ್ತಾಯಿಲ್ಲ ಅವಳು. ನೋಡಿ ಏನು ಕಾಟ ಕೊಡ್ತಾಯಿದ್ದಾಳೆ. ಅದಕ್ಕೆ ಬಾ ಅಂತ ಎತ್ಕೊತಾ ಇದ್ದೆ. ಅವಳಿಗೆ ಬ್ಯಾಗ್ ಅಂದರೆ ಹೆವಿ ಕ್ರೇಜು, ಯಾವ ಬ್ಯಾಗು ಬಿಡೋಲ್ಲ. ಇವಾಗ ನೋಡಿ ಎಷ್ಟು ಖುಷಿಯಾಗೋಯ್ತು ಅವಳಿಗೆ. ತುಂಬ ಚೆನ್ನಾಗಿದೆ ಕಲರ್ ವೈಸು, ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇನ್ನೇನು ತೊಗೊಂಡಿಲ್ಲ. ಫ್ರೆಂಡ್ಸಿಗೆ ಡ್ರೆಸ್ ಚೇಂಜ್ ಮಾಡಿ ಸೊ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟಾಗಲ ಇಕ್ಕಿದ್ದಾರೆ ಚಿನ್ನಿ, ಬಟ್ಟನ್ನು ನೋಡಿ ಎಷ್ಟಾಗಲ ಇಕ್ಕಿದ್ದಾರೆ. ಸೊ ಅದಕ್ಕೆ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ತುಂಬ ಟಯರ್ಡ್ ಅನಿಸ್ತದೆ, ಯಾಕೋ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಚುರ ಅಂತ ಇದೆ, ನೋಡೋಣ. ಸೊ ಈಗ ಇನ್ನೂ ಧೃತಿ ಮಲಗಿದ್ದಾಳೆ. ಇನ್ನೂ ಸ್ವಲ್ಪ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನಮ್ಮ ತಾತ ನೋಡಿ ಆ ಥರ ಕೂತ್ಕೊಂಡಿದ್ದಾರೆ ಪಾಪ. ಬಿಸಿಲು ಅಂದರೆ ಹೆವಿ ಬಿಸಿಲು, ಕಣ್ಣೆಲ್ಲ ಹೊಡಿತಾರೆ, ಅಷ್ಟು ಬಿಸಿಲಿದೆ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 months ಆಗಬೇಕು. ಸೊ ಆಮೇಲೆ ಸಿಗ್ತೀನಿ. ಅದಾದಮೇಲೆ ಮನೆಯಲ್ಲೂ ಐಸ್ ಕ್ರೀಮ್ ಇತ್ತು, ತೊಗೊಂಡಿದ್ರು. ಸೊ ಅದನ್ನು ತಿಂದು, ಚಿನ್ನಿ ಇದು ತಾಟ್ಕಾಯಿ ಅಂತ ಕರೀತಾರೆ. ಸೊ ನಂಗೆ ತುಂಬಾ ಇಷ್ಟ. ಇದು ತುಂಬ ಸಾಫ್ಟಾಗಿತ್ತು, ಗಂಜಿ ಥರನೇ ಇತ್ತು, ಟೇಸ್ಟಿಯಾಗಿರುತ್ತೆ. ಈ ಸಮ್ಮರಲ್ಲಾದರೆ ಸಿಗುತ್ತೆ ಈ ಕಡೆ.
ಫ್ರೆಂಡ್ಸ್ ಪೂಜೆ ಕೂಡ ಮುಗೀತು. ಸೊ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ. ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ರಿಲೇಟಿವ್ಸ್ಗಾಗಲಿ ಸೆಂಡ್ ಮಾಡಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ, ನನ್ನ ಚಾನಲ್ನ ಸೆಂಡ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.